ಇದು ಹಾಗೆ ಹೆಚ್ಚಕ್ಕೂ ಹೋಗಬಾರ್ದು, ಸಿಪ್ಪೆನ ಕೈಗೆ ಎಣ್ಣೆ ಹಚ್ಕೊಂಡು ತೆಗಿಬೇಕು. ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ವ್ಲಾಗ್ಸ್ಗೆ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಇಷ್ಟ ಆಯಿತು ನನ್ನ ಚಾನಲ್ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ, ಹಾಗೆ ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ನಾನಿವತ್ತು ಕೆಸುವಿನ ಗೆಡ್ಡೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನೋಡ್ಕೊಂಡು ಬರೋಣ. ಈಗ ಎಲ್ಲ ತರಕಾರಿ ಖಾಲಿಯಾಗಿ ಇನ್ನೇನಪ್ಪ ಉಳಿದಿದೆ ಅಂದಾಗ ಗೆಡ್ಡೆ ಗೆಣಸು ತಿನ್ನೋದಷ್ಟೇ ಅಲ್ವಾ. ಸೊ ಏನಂತಂದರೆ ಈ ಕೆಸುವಿನ ಗೆಡ್ಡೆ ತುಂಬ ಮಣ್ಣಿರುತ್ತೆ. ಇದು ಚೆನ್ನಾಗಿ ಈಗ ತೊಳೆದು ಬಿಡಬೇಕು. ಈ ಕೆಸುವಿನ ಗೆಡ್ಡೆ ಎಷ್ಟು ನೋಡಿ ಹೆಂಗೆ ಮಣ್ಣಿದೆ. ಇದು ಹಾಗೆ ತೊಳೆಯೋದಾಗಲಿ ಹಾಗೆ ಸಿಪ್ಪೆ ಎಲ್ಲ ತೆಗಿಯೋದಾಗಲಿ ಮಾಡಬಾರ್ದು. ಕೈಗೆ ಎಣ್ಣೆ ಹಚ್ಕೊಂಡೇ ತೆಗಿಬೇಕಾಗತ್ತೆ, ಇಲ್ಲಾಂದರೆ ಕೈಯೆಲ್ಲ ತುಂಬ ಕಡ್ತಾ ಬರುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಕೂಡ ಕೈಗೆಲ್ಲ ಎಣ್ಣೆ ಹಚ್ಕೊಂಡೆ ಅದನ್ನೆಲ್ಲ ಸಿಪ್ಪೆಗೆ ಮೇಲ್ಗಡೆ ಏನು ತುಂಬಿರುತ್ತಲ್ಲ ಅದನ್ನೆಲ್ಲ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮುಳುಗುವಷ್ಟು ನಾವು ನೀರು ಹಾಕಿಡಬೇಕಾಗತ್ತೆ. ನಾನು ಅದು ಮುಳುಗುವಷ್ಟು ಬಿಸಿನೀರು ಹಾಕ್ಕೊಳ್ಳೋಣ ಅಂಥೇಳಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಅದು ಸ್ವಲ್ಪ ಬಿಸಿ ಇದೆ. ಈಗ ಅದೆಷ್ಟು ಮುಳುಗೋಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನೆಲ್ಲ ಪೂರ್ತಿ ತುಂಬೆಲ್ಲ ತೆಗೆದು ಇಟ್ಟಿದ್ದೀನಿ ನೋಡಿ. ಅಷ್ಟು ಎಣ್ಣೆ ಹಚ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿದ್ರು ಕೂಡ ಕೈ ಸ್ವಲ್ಪ ತನಕ ಕಡ್ತಾ ಇತ್ತು ನನಗೆ ಆ್ಯಕ್ಚುಲಿ. ಅದಕ್ಕೆ ಯಾವಾಗಲೂ ಹಾಗೆ ಮುಟ್ಟಬಾರ್ದು, ಎಣ್ಣೆ ಹಚ್ಕೊಂಡೇ ಮುಟ್ಟಿ ತೊಳಿಬೇಕು. ಈಗ 2-3 ವಿಸಿಲ್ ಆಗೋದ್ರಾಗೆ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈರುಳ್ಳಿ, 2 ಟೊಮ್ಯಾಟೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಗೋಡಂಬಿನ ಒಂದು 4-5 ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ಬೆಳ್ಳುಳ್ಳಿ ಸುಳ್ಳು ತೊಗೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ, ಸ್ವಲ್ಪ ತೊಗೊಂಡಿದ್ದೀನಿ. ಕಸೂರಿ ಮೆಥಿ ಮತ್ತು ಕೊತ್ತಂಬರಿ, ಖಾರದ ಪುಡಿ ಮತ್ತು ಚಾಟ್ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಮ್ಯಾಗಿ ಮ್ಯಾಜಿಕ್ ಪೌಡರ್ ಇದನ್ನೆಲ್ಲ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀನಿ. ಮ್ಯಾಗಿ ಮ್ಯಾಜಿಕ್ ಪೌಡರ್ ನಾನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ಜಾಸ್ತಿ ಮಾಡ್ಕೊಳ್ಳಿ ಎಲ್ಲವನ್ನು. ಉಪ್ಪು ರುಚಿಗಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿ ಇದನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ತಾಳಿಸ್ಕೋಬೇಕಾಗತ್ತೆ. ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ ನಾನು. ಈಗ ಟೊಮ್ಯಾಟೊ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕಾಗತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಯಾವ ಊರಿಂದ ವಿಡಿಯೋ ನೋಡ್ತಾ ಇದ್ದೀರಾ ಅಂತಲೂ ಹೇಳಿ. ಹಾಗೆ ನೀವು ಹಾಕೋ ಒಳ್ಳೆ ಕಮೆಂಟ್ಸು ನನಗೆ ತುಂಬಾ ಖುಷಿಯಾಗುತ್ತೆ ಓದೋದಕ್ಕೆ. ಇನ್ನೂ ಒಳ್ಳೆ ರೆಸಿಪೀಸ್ ಮಾಡಿ ತೋರಿಸೋದು ಹುಮ್ಮಸ್ಸು ಬರುತ್ತೆ ನನಗೆ. ಎಲ್ಲರಿಗೂ ಯಾವ ಊರಿಂದ ನೋಡ್ತಾ ಇದ್ದೀರಾ ಅಂತಲೂ ಹೇಳಿ. ಇವಾಗ ನಾನು ನೆನೆಸಿಟ್ಟುಕೊಂಡಿರುವಂಥ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆನೇ ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಟಿರೋದಷ್ಟೇ. ಬೇಕಿದ್ರೆ ಹಾಗೇನೂ ಹಾಕ್ಕೋಬೋದು, ಇಲ್ಲ ಅಂತ ಅಂದರೂ ಕೂಡ ಸ್ಕಿಪ್ಪು ಮಾಡ್ಬೋದು. ಸ್ವಲ್ಪ ಗ್ರೇವಿ ತಿಕ್ನೆಸ್ ಬರುತ್ತೆ, ಗಹಟವಾಗಿ ಬರುತ್ತೆ ಅನ್ನೋದು ಸಲುವಾಗಿ ಗೋಡಂಬಿ ಹಾಕಬೇಕಾಗತ್ತೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಅಷ್ಟೊತ್ತಿಗೆ ಅದು ತಣ್ಣಗಾಗೋದ್ರಾಗೆ ನಾನು ಇದು ವಿಸಿಲು ಇಳಿದಿದ್ದು ಸಿಪ್ಪೆ ಎಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ಸಿಪ್ಪೆ ಎಲ್ಲ ತೆಕ್ಕೊಂಡು ಈ ಥರ ರೌಂಡ್ಗೆ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ನೋಡಿ ಅದು ತಣ್ಣಗಾಗಿದೆ. ಅಷ್ಟೊತ್ತಿಗೆ ನಾನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಇದನ್ನಿಷ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಜಾರ್ನಲ್ಲಿ. ಈಗ ಅದೇ ಬಾಣಲಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗಿದ ತಕ್ಷಣಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಚಿಟುಕುಟ್ಟಿದ್ಮೇಲೆ ಈಗೇನು ನಾವು ಕೆಸುವಿನ ಗಡ್ಡೆ ಎಲ್ಲ ಈ ಥರ ರೌಂಡ್ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಿಷ್ಟನ್ನು ಈಗ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ ಪೂರ್ತಿ ಒತ್ತಿ ಕಲಿಸ್ಬಾರ್ದು, ಯಾಕಂದರೆ ಆಲ್ರೆಡಿ ಬೆಂದಿರುತ್ತಲ್ಲ ಮತ್ತು ಮುದ್ದೆ ಆಗಿಬಿಡುತ್ತೆ ಗ್ರೇವಿ. ಅದಕ್ಕೋಸ್ಕರ ಈಗ ಇಷ್ಟನ್ನು ಈ ಥರ ಕಲಿಸ್ಕೊಂಡು ಇಟ್ಕೋಬೇಕು 1-2 ನಿಮಿಷ. ಈಗೇನು ನಾವು ಮಸಾಲೆಗೆಲ್ಲ ಇಟ್ಕೊಂಡಿದ್ವಲ್ಲ, ಖಾರದ ಪುಡಿ, ಚಾಟ್ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ,
ಕೊತ್ತಂಬರಿ ಬೀಜ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಈಗ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ ಈಗ ಇದು ಚೆನ್ನಾಗಿ ಕಲಸಿದಾಗಿದೆ. ಈಗ ಇದಕ್ಕೇನು ನಾವು ಅಂದರೆ ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡಿ ಎಷ್ಟು ಸ್ಮೂತ್ ಪ್ಯೂರಿ ಮಾಡ್ಕೋಬೇಕು. ಅದರಲ್ಲಿ ಇನ್ನೊಂದಿಷ್ಟು ಇರುತ್ತಲ್ಲ, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ರೇವಿ ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4 ಜನಗಾಗಷ್ಟು ನಾನು ಮಾಡ್ತಾ ಇರೋದು. ಈಗ ಇದನ್ನಷ್ಟು ಕ್ಲೀನಾಗಿ ಎಲ್ಲ ಮಸಾಲ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಕಲಿಸ್ಬಿಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಈಗ ತಿಕ್ನೆಸ್ ಆಗಿದೆ. ಇನ್ನೊಂದು ಸ್ವಲ್ಪ ನಿಮಗೆ ನೀರು ಬೇಕಂದರೆ ಹಾಕೋಬೋದು. ನನಗಿಷ್ಟೇ ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂಥೇಳಿ ನಾನು ನೀರು ಹಾಕ್ಕೊಳ್ಳಲ್ಲ. ಈಗ ನಾನು ಇದಕ್ಕೆ ಮ್ಯಾಜಿಕ್ ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು 2 ಪಾಕೆಟ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದೇ ಪಾಕೆಟ್ ಹಾಕೋಬೋದು, ಬೇಡ ಅಂತಂದರೆ ಸ್ಕಿಪ್ಪು ಮಾಡ್ಬೋದು. ಈಗ ಇದನ್ನು ಹಾಕ್ಕೊಂಡು ಇದನ್ನಿಷ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಆ ಮಸಾಲೆ ಎಲ್ಲನೂ ಚೆನ್ನಾಗಿ ಹೊಂದ್ಕೋಬೇಕಲ್ವ, ಅದಕ್ಕೋಸ್ಕರ. ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಸಖತ್ ಟೇಸ್ಟ್ ಇರುತ್ತೆ ಮಾತ್ರ ಇದು. ರೈಸ್ ಜೊತೆಗೆ, ಚಪಾತಿ ಜೊತೆಗೆ ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ನಾನು ಕಸೂರಿ ಮೇಥಿ ಹಾಕ್ಕೊಳ್ತೀನಿ. ಈಗ ನೋಡಿ ಒಂದು ಸ್ವಲ್ಪ ಕಸೂರಿ ಮೇಥಿ ಈ ಥರ ಕೈಯಲ್ಲಿ ಉಜ್ಬಿಟ್ಟು ಹಾಕಬೇಕು. ಇದನ್ನು ಚೆನ್ನಾಗಿ ತಿಕ್ಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ. ಇದನ್ನು ಒಂದು ರೌಂಡು ಕಲಸಿ ಥರ ಆ ಕಸೂರಿ ಮೇಥಿ ಎಲ್ಲ ಚೆನ್ನಾಗಿ, ಆ ಫ್ಲೇವರೇ ಮಸ್ತ್ ಇರುತ್ತೆ. ಕಸೂರಿ ಮೇಥಿ ಹಾಕೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ. ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಕೂಡ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕಿ ಹಾಗೆ ಮಾಡ್ಕೋಬೋದು. ಬಟ್ ಹಾಕಿದರೆ ರುಚಿ ಜಾಸ್ತಿ ಇರುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದು ಚಪಾತಿ ಜೊತೆಗೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಈಗ 1-2 ನಿಮಿಷ ಇದನ್ನು ಮುಚ್ಚಿಟ್ಬಿಡೋಣ. ನೋಡಿ ಕುದಿ ಬರ್ತಾ ಇದೆ. 1-2 ನಿಮಿಷ ಆಗಿದೆ. ಈಗ ಹೇಗಾಗ್ತಿದೆ ಅಂತ ನೋಡೋಣ. ನೋಡಿ ಚೆನ್ನಾಗಿ ಕುದಿ ಬಂದು ಎಣ್ಣೆ ಬಿಟ್ಕೊಳ್ತಾ ಇದೆ. ಕಲಿಸ್ಕೊಂಬಿಡೋಣ. ಲೋ ಫ್ಲೇಮಲ್ಲೇ ಇಡಬೇಕು, ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಕಲಿಸ್ಕೊಂಡು ಇಲ್ಲಾಂದರೆ ಕೈ ಆಡ್ತಾನೆ ಇರೋಕ್ಕೂ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಕುದಿಸೋ ಅವಶ್ಯಕತೆನೇ ಇರಲ್ಲ ಇದು. ನೋಡಿ ನಾನು ಆಫ್ ಮಾಡಿಬಿಡ್ತೀನಿ ಇದನ್ನು. ಆಲ್ರೆಡಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ತಾಳಿಸ್ಕೊಂಡು ಮಾಡಿರೋದಲ್ವ, ಅದಕ್ಕೋಸ್ಕರ ಒಂದು ಸರ್ವಿಂಗ್ ಬೌಲಿಗೆ ತಗೊಳ್ತಾ ಇದ್ದೀನಿ. ಇಷ್ಟೇ ಇದು. ನೋಡಿ ತುಂಬ ಈಸಿ ಹಾಗೆ ಮಾಡೋದು, ತುಂಬ ರುಚಿ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಇದೇ ಥರ ಒಳ್ಳೆ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.